ತರ ಅಲ್ವಾ ಇದು ಅದೇನು 30 ಫೀಟ್ ಸೈಡ್ ಎಲ್ಲ ಸಣ್ಣ ಮನೆ ನೋಡಂತ ಬರೋ ನೋಡೋದು ಹೋಗಂತ್ರಿ ಇದು ಓಬವ್ವನ ಮನೆ. ಓಬವ್ವನ ಗಂಡನ ಹೆಸರು ಏನು ಗೊತ್ತಾ? ಮದ್ದಣ್ಣ ಅಥವಾ ಮದ್ದ ಹನುಮಪ್ಪ. ಅವನ ಕೆಲಸ ಏನಂದ್ರೆ ಇಲ್ಲಿ ಯಾರನ್ನ ಶತ್ರು ಬಂದ್ರೆ ಕಾಳೆ ಊದೋದು. ಮೇಲೆ ರೌಂಡ್ ಆಗಿ ನೋಡಿ ಕಾಣಲ್ವಾ, ಅದು ಕಾಳೆ ಊದ ಸ್ಥಳ. ಇದು ಓಬವ್ವನ ಗಂಡನ ಮನೆ ದೇವರು. ಇದು ಆಂಜನೇಯ ಇಲ್ಲಿದೆ ಅಲ್ವಾ, ಇದು ಅಲ್ಲಿ ಕೆಳಗಡೆ ಬೋರ್ಡ್ ಹತ್ರ ಕಿಂಡಿ ಇದೆ. ಫಸ್ಟ್ ಆಫ್ ಆಲ್ ಅದು ಒನಕೆ ಓಬವ್ವನ ಕಿಂಡಿಯಲ್ಲಿ 19 ಹೆಬ್ಬಾಗ್ಲು, 35 ಇಡ್ಡಿ ಬಾಗ್ಲು, 130 ಗುಹೆಗಳಲ್ಲಿ ಒಂದು ದಾರಿ. ಹಣದ ಆಸೆಗೆ, ಅಧಿಕಾರದ ಆಸೆಗೆ ಈ ಕಿಂಡಿಯ ರಹದಾರಿನ ತೋರಿಸ್ಕೊಟ್ಟಾಗ ಅದರಲ್ಲಿ ಸೈನಿಕರು ಆ ಕಿಂಡಿ ಮುಖಾಂತರ ಬರ್ತಿರ್ಬೇಕಾದ್ರೆ ಗಂಡನಿಗೆ ಊಟಕ್ಕೆ ಕರೆದ್ಬಿಟ್ಟು ಈ ಮನೇಲಿ ಊಟಕ್ಕೆ ಬಡಿಸ್ತಾನೆ. ಬಡಿಸಿದಾಗ ನೀರು ನೋಡ್ತಲೇ ನೀರು ಇರೋದಿಲ್ಲ. ಅರೆ ಊಟಕ್ಕೆ ಬಡಿಸ್ಬಿಟ್ಟಿನಿ ನೀರಿಲ್ಲ ಅಂತೇಳಿ ನೀರು ತರಕ್ಕೆ ತಣ್ಣೀರ್ದು ನೀವು ನೋಡಿದ್ರೆ ನೀವು ಅಲ್ಲಿಂದ ತಗೊಂಡು ಬರ್ತಿರ್ಬೇಕಾದ್ರೆ ಶತ್ರು ಬರ್ದನ ಓಬವ್ವ ಇಲ್ಲಿ ನಿಂತ್ಕೊಂಡು ನೋಡಿಬಿಡ್ತಾಳೆ. ಅರೆ ಯಾರು ಬೇರೆ ಶತ್ರು ಓಡಾಡ್ತಾರೆ ಅಂತೇಳಿ ಹೋಗಿ ಗಂಡ ಕತ್ತಿದ್ರೆ ಗಂಡ ಊಟ ಮಾಡ್ತಾ ಇರ್ತಾನೆ. ಆಗಿನ ನಂಬಿಕೆ ಏನಂದ್ರೆ ಗಂಡ ಊಟ ಮಾಡ್ತಿರ್ಬೇಕಾದ್ರೆ ಮಲಗಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಲ್ಲ, ಯಾಕೆ ಆಯುಷ್ ಕಮ್ಮಿ ಆಗುತ್ತೆ. ಇವಾಗ ಹೆಣ್ಮಕ್ಳಲ್ಲಿ ಹೊಡೆದ ಸರ್ ಅನ್ಕೊಳ್ಳಿ, ತೊಂದರೆ ಕೊಡೋದೇ ಮೂಲೆಯಲ್ಲಿ ಕತ್ತಿ ಕಡೆ ಹೋಗ್ತಾರೆ, ಏನೋ ಒಂದು ಆಯುಧ ಸಿಗೋದಿಲ್ಲ, ಒಂದು ಒನಕೆ ಸಿಗುತ್ತೆ. ಆ ಒನಕೆ ತಂದ್ಬಿಟ್ಟು ಎಷ್ಟು ಜನ ಬರ್ತಾರೆ ಕಿಂಡಿ ಒಂದು 10 ಜನ ನಕ್ಷತ್ರನ ಹೊಡೆದು ಇಳಿದಾಕಿರೋ ಒಂದು ಸ್ಥಳಕ್ಕೆ ಒನಕೆ ಓಬವ್ವನ ಕಿಂಡಿ ಅಂತ ಹೇಳ್ತಾರೆ. ಇವಾಗ ಆ ಕಿಂಡಿ ಇಲ್ಲೊಂದು ಬಾಗಿಲಿದೆ, ಹನುಮನ ಬಾಗಿಲು, ಎರಡು ಮುಚ್ಚಿಬಿಟ್ಟಿದ್ದಾರೆ. ಯಾಕೆ? ಸೆಕ್ಯೂರಿಟಿ ರೀಸನ್. ಹಿಂಗೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಯಾರು ಇರಲ್ಲ, ಹಿಂದ್ಗಡೆ ಕಳ್ಳಕಾಕರು ಬಂದು ಹೊಡೆದು ದುಡ್ಡು ಹೊಡೆ ಕಸ್ಕೊಂಡ್ಬಿಟ್ರೆ ಹಂಗಾಗ್ಬಾರ್ದು, ಕ್ಲೋಸ್ ಮಾಡಿದ್ವಿ. ನಾವು ಹೆಂಗೆ ಬಂದ್ವಿ ಪುನಃ ಹಾಗೆ ವಾಪಸ್ ಹೋಗ್ಬೇಕಾಗ್ತದೆ. ದಯವಿಟ್ಟು ಏನು ಮಾಡ್ತಾರೆ, ಬಾಯ್ಸ್ ಎಲ್ಲ ಕಿಂಡಿಗೆ ಹೋಗ್ರಿ, ಗರ್ಲ್ಸ್ ಎಲ್ಲ ಓಬವ್ವನ ಮನೆಗೆ ಹೋಗ್ರಿ. ನೀವು ಅಲ್ಲಿಗೆ ನೀವು ಇಲ್ಲಿಗೆ ಬಂದಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಹೋಗ್ರಿ ನೀವು.